ನೋಡಿ, ಮುಂಚೆಯಿಂದನೂ ಕೂಡ ನಮ್ಮ ನಿಲುವು ಬಹಳ ಸ್ಪಷ್ಟವಾಗಿದೆ. ಎಲ್ಲ ಆಪೋಸಿಷನ್ ಪಾರ್ಟಿದವರು ಸರ್ಕಾರದ ಬೆಂಬಲಕ್ಕೆ ನಿಂತಿದ್ದೇವೆ. ನೀವೇನೇ ಡಿಸಿಷನ್ ತಗೊಂಡ್ರೂ ಕೂಡ ನಾವು ನಿಮ್ಮ ಜೊತೆ ಇದ್ದೀವಿ. ದೇಶದ ಹಿತಾಸಕ್ತಿಗೋಸ್ಕರ ಏನೇ ನಿರ್ಣಯಗಳು ತಗೊಂಡ್ರೂ ಕೂಡ ನಾವು ಅದಕ್ಕೆ ಸಮರ್ಥನೆ ಮಾಡ್ತೀವಿ ಅಂತಲೇ ಹೇಳ್ತಾ ಇರೋದು. ನಮ್ಮ ಆಕ್ಷೇಪ ಏನು ಅಂದರೆ, ಇವತ್ತು ನಮ್ಮ ವಿದೇಶಾಂಗ ನೀತಿ ಕದನ ವಿರಾಮ ಇರ್ಬೋದು ಅಥವಾ ಬೇರೆ ನೀತಿಗಳಿರ್ಬೋದು, ನಿರ್ಣಯಗಳಿರ್ಬೋದು, ಡೊನಾಲ್ಡ್ ಟ್ರಂಪ್ ಅವ್ರು ಯಾಕೆ ಘೋಷಣೆ ಮಾಡ್ತಾ ಇದ್ದಾರೆ? ಒಂದು ಸರಿ ಅಲ್ಲ, 6 ಸರಿ. ನಿನ್ನೆ ಸಾಯಂಕಾಲನೂ ಕೂಡ ಹೇಳಿದ್ದಾರೆ, ನನ್ನಿಂದ ಇದು ಕದನ ವಿರಾಮ ಆಗಿದೆ. ನಾನೇನು ಹೇಳ್ತಾ ಇದ್ದೀನಿ, ಇಂಡಿಯಾ ಪಾಕಿಸ್ತಾನ ಅವರಿಗೆ, ನೀವು ಯುದ್ಧ ಮಾಡೋದ್ರಿಂದ ಪ್ರಯೋಜನ ಇಲ್ಲ, ನೀವು ವ್ಯಾಪಾರ ಮಾಡಿ, ವ್ಯಾಪಾರ ನಾನು ನಿಮ್ಗೆ ಕೊಡ್ತೀನಿ. ಇದು ಬೆದರಿಕೆನೋ ಅಥವಾ ಆಮೇಶನೋ ಗೊತ್ತಾಗಬೇಕಲ್ಲ. ಆಮೇಲೆ ಕಾಶ್ಮೀರ್ ಅಂತ ಇಶ್ಯೂ ಇರ್ಬೋದು ಅಥವಾ ಇಂಡಿಯಾ ಪಾಕಿಸ್ತಾನ್ ಇಶ್ಯೂ ಇರ್ಬೋದು, ಯಾವಾಗಲೂ ಕೂಡ ಬೈಲ್ಯಾಟ್ರಲ್ ಇಶ್ಯೂ ಇತ್ತು. ಶಿಮ್ಲಾ ಅಗ್ರಿಮೆಂಟ್ ಪ್ರಕಾರನೂ ಇಟ್ಸ್ ಅ ಬೈಲ್ಯಾಟ್ರಲ್ ಇಶ್ಯೂ. ಇದು ಇಂಟರ್ನ್ಯಾಷನಲ್ ಇಶ್ಯೂ ಯಾಕೆ ಆಗ್ತಾ ಇದೆ? ಆಮೇಲೆ 8 ಸರಿ ಇವರೆಲ್ಲರೂ ಬೇರೆ ರಾಷ್ಟ್ರಪತಿಗಳು ಅಥವಾ ರಾಷ್ಟ್ರದ ಅಧ್ಯಕ್ಷರು ಹೇಳಬೇಕಾದಾಗ ನಮ್ಮವ್ರು ಯಾಕೆ ಸುಮ್ಮನಿದ್ದಾರೆ? ಮಿಕ್ಕಿದಕ್ಕೆಲ್ಲ ಮಾತಾಡ್ತಾರೆ. ನಮಗಿರೋದು ಆಕ್ಷೇಪ ಅದು. ಇಲ್ಲದ್ರೆ ಹೇಳಿಬಿಡಿ, ಇಲ್ಲಪ್ಪ ನಮ್ಮ ಫಾರಿನ್ ಪಾಲಿಸಿಯನ್ನು ನಾವು ಔಟ್ಸೋರ್ಸ್ ಮಾಡಿದ್ದೇವೆ, ಇವಾಗ ಕಾಶ್ಮೀರು ಇಂಟರ್ನ್ಯಾಷನಲ್ ಇಶ್ಯೂ, ನಾವು ಏನಿದ್ರೂ ಕೂಡ ಅಮೇರಿಕಾ ಮುಂದೆ ಮಂಡಿ ಉರ್ತೀವಿ, ಹೇಳಿಬಿಡಿ. ನಿಂತೇ ಹೋಗುತ್ತಲ್ಲ ಈ ಚರ್ಚೆ. ಚಪ್ಪನ್ ಇಂಚ್ ಕಾ ಸೀನಾ ಅಂತ ಹೇಳೋದು, ಲಾಲಾಂಕ್ ಅಂತ ಹೇಳೋದು, ತಿರಂಗ ಯಾತ್ರೆ ನಡೆಸೋದು, ಮತ್ತು ಅಮೇರಿಕಾ ಹೇಗೆ ಹೇಳ್ತಾ ಇದೆ ಹಾಗೆ ಕೇಳ್ತಾ ಇರೋದು. ಮತ್ತು ಹೂ ಇಸ್ ಇನ್ ಚಾರ್ಜ್ ಆಫ್ ಅವರ್ ಫಾರಿನ್ ಪಾಲಿಸಿ? ನಮ್ಮ ರಾಷ್ಟ್ರದ ನೀತಿಗಳು ನಮ್ಮ ಪ್ರಧಾನಮಂತ್ರಿಗಳು ಹೇಳ್ರಿ, ನಾವು ಕೇಳ್ತೀವಿ. ಬೇರೆಯವ್ರು ಯಾರು ತೀರ್ಮಾನ ಮಾಡೋಕ್ಕೆ? ಪದೇ ಟ್ರಂಪ್ ಅವರು ಇದು ಹೇಳ್ತಾ ಇದ್ದಾಗ ಮಾನ್ಯ ಪ್ರಧಾನಮಂತ್ರಿಗಳು ಯಾಕೇನು ಉತ್ತರ ಕೊಡ್ತಾ ಇಲ್ಲ ಇದಕ್ಕೆ? ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರು ಅದಕ್ಕೂ ಬರೋದಿಲ್ಲ, ಪಾರ್ಲಿಮೆಂಟ್ ಕನ್ವೀನ್ ಮಾಡಿ ಅಂದರೆ ಅದಕ್ಕೂ ಹೇಳೋದಿಲ್ಲ. ಈ ಯುದ್ಧ ಪ್ರಾರಂಭ ಆದಾಗ ಆಲ್ ಪಾರ್ಟಿ ಮೀಟಿಂಗಿಗೆ ಬಂದಿಲ್ಲ ಪ್ರಧಾನಮಂತ್ರಿಗಳು, RSSಗೆ ಬ್ರೀಫಿಂಗ್ ಕೊಡ್ತಾರೆ. RSSಗೆ ಇದಕ್ಕೇನು ಸಂಬಂಧ? ಹೂ ಆರ್ ದೇ? ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ ಅಂತ ಹೇಳ್ಕೊಂಡವರು ಹೋಗಿ ಅಲ್ಲಿಗೆ ಬ್ರೀಫಿಂಗ್ ಕೊಡ್ತಾರಲ್ಲ, ಏನಕ್ಕೆ? ಸಿಂಪಲ್ ಕ್ವೆಶ್ಚನ್ಗಳು ಕೇಳ್ತಾ ಇದ್ದೀವಿ ನಾವು. ನಮ್ಮ ಫಾರಿನ್ ಪಾಲಿಸಿಯನ್ನು ನೀವು ಔಟ್ಸೋರ್ಸ್ ಮಾಡಿದ್ದೀರಾ, ನಂಬರ್ 1. ಸೀಸ್ ಫೈರಿನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ? ಪಾರ್ಲಿಮೆಂಟನ್ನು ಯಾವಾಗ ಕನ್ವೀನ್ ಮಾಡಿ ದೇಶದ ಜನರಿಗೆ ಸತ್ಯ ಹೇಳ್ತೀರಾ? ಪಹಲ್ಗಾಮ್ನಲ್ಲಿ ಆದಂಥ ದುರ್ಘಟನೆಗೆ ಜವಾಬ್ದಾರಿ ಆದಂಥ ಆ ಭಯೋತ್ಪಾದಕರು ಎಲ್ಲಿದ್ದಾರೆ? 250 ಕಿಲೋಮೀಟರ್ ನಮ್ಮ ಗಡಿನಲ್ಲಿ ಬಂದು ಇಂಥ ಒಂದು ಕೃತ್ಯ ಮಾಡಿ ಅವರು ವಾಪಸ್ ಹೋದ್ರ, ಏನು ಇನ್ನೂ 150 ಕಿಲೋಮೀಟರ್ ಒಳಗೆ ಬಂದಿದ್ದಾರಾ? ಅದ್ರ ಬಗ್ಗೆ ಯಾರು ಚರ್ಚೆನೇ ಮಾಡ್ತಾ ಇಲ್ಲ. ಇವೆಲ್ಲ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದ್ದು ಯಾರು ಹೇಳಿ? ಪ್ರಧಾನಮಂತ್ರಿ ಅವರು. ಅವ್ರು ಬಿಟ್ಟಿನೆಲ್ಲರೂ ಕೊಡ್ತಾ ಇದ್ದಾರೆ. ನಮ್ಗೆ ಗೊತ್ತಿಲ್ಲ, ನೀವು ನಮ್ಮ ಮಾಧ್ಯಮ ಸ್ನೇಹಿತರು, ನಿಮಗೆ ಮೂಲಗಳು ಎಲ್ಲ ಕಡೆ ಇರ್ತವೆ. ನಿಮ್ಗಾನ ಗೊತ್ತಾ ಕದನ ವಿರಾಮ ಯಾವ ಟರ್ಮ್ಸ್ ಮೇಲಾಗಿದೆ ಅಂತ? ಓಪನ್ ಆಗಿ ಹೇಳ್ತಾರಲ್ರಿ ಟ್ರಂಪ್ ಅವರು, ನಾವು ಇಲ್ಲಿ ಮೇಕ್ ಇನ್ ಇಂಡಿಯಾ ಮಾಡಬಾರ್ದು ಅಂತ. ಆಮೇಲೆ ಇವರು ಹೋಗಿ ಅವ್ರಿಗೆ ಅಪ್ಕೊಂಡಿದ್ದು ಇರಾಬರ ಪ್ರಧಾನಮಂತ್ರಿಗಳಿಗೆಲ್ಲ ಅಪ್ಕೊತಾರೆ. ಇವರು ಫ್ರೆಂಡ್ ಅಂತ ಹೇಳ್ಕೊಡ್ತಾರೆ. ಏನು ನಮ್ಮ ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರಲ್ಲಪ್ಪ, ಹೌಡಿ ಮೋದಿ, ನಮಸ್ತೆ ಟ್ರಂಪ್, ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ. ಇವರೆಲ್ಲ ನನ್ನ ಒಳ್ಳೆ ಸ್ನೇಹಿತರು ಅಂತ ಹೇಳ್ತಾರೆ. ಒಳ್ಳೆ ಸ್ನೇಹಿತರು ಯಾರನ್ನ ಹಿಂಗೆ ಚೂರಿ ಹಾಕ್ತಾರೇನ್ರಿ? ನಿಮ್ಮ ಮನೆಗೆ ಬಂದು ನಿಮಗೆ ದ್ರೋಹ ಮಾಡ್ತಾ ಇದ್ದಾರಲ್ಲ, ಏನು ಸ್ಟ್ಯಾಂಡ್ ಈಗ ಹೇಳ್ತಾ ಇದ್ದಾರಲ್ಲ ಭಾಳ ಕಷ್ಟಪಟ್ಟು. ನಾನು ಹಿಂದೆ ಮೊದಲನೇ ಬಾರಿ ಮಂತ್ರಿ ಆದಾಗ, IT ಸಚಿವನಾದಾಗ ಆ್ಯಪಲ್ ಮ್ಯಾನುಫ್ಯಾಕ್ಚರಿಂಗ್ಗೆ ಬ್ಯಾಂಗ್ಳೂರಿಗೆ ತಂದಿದ್ದೆ. ತೆಲಂಗಾಣದಾಗ ಹೋಗಬೇಕಾಗಿತ್ತು, ಗುಜರಾತಿಗೆ ಹೋಗಬೇಕಾಗಿತ್ತು, ಮಹಾರಾಷ್ಟ್ರಕ್ಕೆ ಹೋಗಬೇಕಾಗಿತ್ತು. ಕಷ್ಟಪಟ್ಟು ಅಮೇರಿಕಾದವರಿಗೆ ಕುಪರ್ಟಿನೋದಲ್ಲಿ ರಾತ್ರಿ 1 ಗಂಟೆಗೆ ಪ್ರೆಸೆಂಟೇಷನ್ ಕೊಟ್ಟಿದ್ದು ವಿಧಾನಸೌಧದಿಂದ.
ಕಷ್ಟಪಟ್ಟು ನಾವು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ತಂದಿದ್ದು, ಆ್ಯಪಲ್ ಮ್ಯಾನುಫ್ಯಾಕ್ಚರಿಂಗ್ ಬೆಂಗಳೂರಿಗೆ. ಇವತ್ತು ಮೇಕ್ ಇನ್ ಇಂಡಿಯಾನೇ ಬೇಡ ಅಂತಾರೆ ನಿಮ್ಮ ಫ್ರೆಂಡು. ಅದಕ್ಕೇನಂತೀರಾ? ಇದಕ್ಕೆಲ್ಲ ಉತ್ತರ ಕೊಡಬೇಕಲ್ಲ ಪಾರ್ಲಿಮೆಂಟ್ನಲ್ಲಿ. ಆಯಿತು, ನೀವು ಪಾರ್ಲಿಮೆಂಟು ಫೇಸ್ ಮಾಡೋಕ್ಕೆ ರೆಡಿ ಇಲ್ಲ, 11 ವರ್ಷದಲ್ಲಿ ಒಂದು ಓಪನ್ ಪ್ರೆಸ್ ಕಾನ್ಫರೆನ್ಸು ಮಾಡೋಕ್ಕೆ ರೆಡಿ ಇಲ್ಲ. ಇಷ್ಟೇನಾ ನಿಮ್ಮ ಸಾಮರ್ಥ್ಯ? ಇಷ್ಟೇನಾ ನಿಮ್ಮ ಧೈರ್ಯ? ಮತ್ತು ನಿಮ್ಮದು ಎಲ್ಲ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳೆಲ್ಲ ಹೇಳ್ತಿರಲ್ಲ ಇಷ್ಟೆಲ್ಲ ಘಂಟಾಘೋಷವಾಗಿ, ನಾಚಿಕೆ ಬರಬೇಕು. ತಿರಂಗ ಯಾತ್ರಾ ಇವತ್ತು ಮಾಡ್ತಾ ಇದ್ದಾರಲ್ಲ, ಬಿ ಜೆ ಪಿಯವ್ರಿಗೆ ಏನಾದರೂ ನೈತಿಕತೆ ಇದೆಯೇನ್ರಿ? ವಿಪುಲ್ ಶಾ ಅಂತ ಮಧ್ಯಪ್ರದೇಶಿನ ಒಬ್ಬ ಮಂತ್ರಿ ಸೋಫಿಯಾ ಕುರೇಶಿ ಅವ್ರ ಬಗ್ಗೆ ಏನು ಮಾತಾಡ್ದ? ವಜಾ ಮಾಡಿದ್ರ ಕ್ಯಾಬಿನೆಟ್ಟಿಗೆ? ಒಂದು ಸರ್ವಿಂಗ್ ಆಫೀಸರಿಗೆ ಇನ್ಸಲ್ಟ್ ಮಾಡಿದ್ದಾರೆ ಇವರು ಬಿ ಜೆ ಪಿ ಮಂತ್ರಿಗಳು. ವಜಾ ಮಾಡೋದು ಬಿಟ್ಟು ತಿರಂಗ ಯಾತ್ರಾ ಮಾಡ್ತಾ ಇದ್ದೀರಾ? ಇವ್ರಿಗೆ ತಿರಂಗ ಹಿಡಿಯೋ ನೈತಿಕತೆನೇ ಇಲ್ಲ. ಯಾಕಂದರೆ ಇವರ ಗುರುಗಳು RSS ಅವರು 52 ವರ್ಷ ತಿರಂಗನೇ ಆರಿಸಿಲ್ಲ ಅವರ ಹೆಡ್ ಕ್ವಾರ್ಟರ್ನಲ್ಲಿ. ಈಗ ಸುಮ್ಮನೆ ಮೋದಿಯವರ ಏನು ಈ ಲೋಪಗಳಿದೆ, ಇಲ್ಲೇನು ಲೋಪಗಳಾಗಿದೆ ವಿದೇಶ ನೀತಿನಲ್ಲಿ, ಅದನ್ನು ಮುಚ್ಚಾಕ್ಲಿಕ್ಕೆ ತಿರಂಗ ಯಾತ್ರಾ ಮಾಡ್ತಾ ಇದ್ದಾರೆ. ನಾವು ಕೇಳ್ತಾ ಇರೋದು 5-6 ಸರಳ ಪ್ರಶ್ನೆಗೆ ಉತ್ತರ ಕೊಡಲಿ ಅವರು. ನಾವು ಈಗಲೂ ಕೂಡ ಹೇಳ್ತಾ ಇದ್ದೀವಿ, ನೀವೇನೇ ನಿರ್ಣಯ ನಮ್ಮ ದೇಶದ ಹಿತಾಸಕ್ತಿಗೋಸ್ಕರ ತಗೋತೀರಾ, ವಿ ಆರ್ ವಿತ್ ಯು, ಬಟ್ ಬಿ ಟ್ರಾನ್ಸ್ಪರೆಂಟ್. ಜನರಿಗೆ ತಿಳಿಸ್ಬೇಕಾಗುತ್ತೆ, ಆಟ ಹುಡುಗಾಟ ಅಲ್ಲ. ಮೋದಿ ನಿಮ್ಮ ದೋಸ್ತ್ ಟ್ರಂಪ್ ಹೇಳ್ತಾನೆ 0 ಟ್ಯಾರಿಫಿಗೆ ಬಂದುಬಿಟ್ಟಿದ್ದೀವಿ ಅಂತೆ. ಮುಂಚೆ ಭಾಳ ನಮ್ಮ ಹತ್ರ ವಸೂಲಿ ಮಾಡ್ತಾಯಿದ್ರು, ಈಗ ಎಲ್ಲ 0 ಆಗಿದೆ ಅಂದರೆ ಯಾರಿಗೆ ಎಫೆಕ್ಟ್ ಆಗುತ್ತೆ? ನಮಗೆ ಅಲ್ವಾ? ಅದಕ್ಕೆ ಕೇಳ್ತಾ ಇರೋದು, ಇದು ಏನು ಎಕನಾಮಿಕ್ ವಾರ್ ಅಂತ ಅಥವಾ ಟ್ರೇಡ್ ವಾರ್ ಅಂತ ಏನು ಹೇಳ್ತೀವಿ, ಇದು ನಿಮಗೆ ಆಮಿಷ ಕೊಟ್ಟಿದ್ದೋ ಅಥವಾ ಬೆದರಿಕೆ ಹಾಕಿದ್ದು? ಅದ್ರ ಬಗ್ಗೆ ನಮಗೆ ಸ್ಪಷ್ಟತೆಯಾಗಿ ಇವರು ಉತ್ತರ ಕೊಡಬೇಕು. ಮಂಜುನಾಥ್ ಅವರು ಒಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅಂದರೆ ಕೇವಲ ಬಿಲ್ಡಪ್ಗೋಸ್ಕರ 4-5 ವಿಮಾನಗಳನ್ನ ಫ್ಲೈಟ್ಗಳನ್ನ ಹಾರಿಸಿದ್ದೀವಿ ಹೊರತು ಭಾರತ ಅವರಿಗೆ ಪಾಕಿಸ್ತಾನಕ್ಕೆ ಸರಿಯಾದಂಥ ಪಾಠವನ್ನು ಕಲಿಸಿಲ್ಲ. ನೋಡಿ, ಪಾಕಿಸ್ತಾನ ಅವ್ರಿಗೆ ಪಾಠ ಕಲಿಸ್ಬೇಕಾಗಿತ್ತು ಅಂದರೆ ಬೇರೆ ಸಮೇತ ಭಯೋತ್ಪಾದನೆಯಿಂದ ಅಲ್ಲಿ ಕಿತ್ತು ಬಿಸಾಕಬೇಕಾಗಿತ್ತು. ಹೌದಾ ಇಲ್ಲ? ನಮ್ಮದು ಯುದ್ಧ ಯಾವ ನಾಗರಿಕರ ಮೇಲಲ್ಲ, ಭಯೋತ್ಪಾದನೆ ವಿರುದ್ಧ ಇರೋದು. ಹೌದಾ? ಈಗ ನಾವು ದಿನ ಟಿ ವಿನಲ್ಲಿ ಅಥವಾ ಮಾಧ್ಯಮದಲ್ಲಿ ಇವ್ರ ಬ್ರೀಫಿಂಗ್ ಏನಿತ್ತು, ನಾವು ಮುಂಚೂಣಿನಲ್ಲಿದ್ದೀವಿ, ಅದು ಧ್ವಂಸ ಆಯಿತು, ಇದು ಧ್ವಂಸ ಆಯಿತು. ನಾವು ಭಯೋತ್ಪಾದನೆಯನ್ನು ನಾವು ಕಿತ್ತು ಬಿಸಾಕಬೇಕಾದಾಗ ವಿರಾಮ ಯಾಕಾಯಿತು ಅಂತ ಹೇಳಬೇಕಲ್ಲ. ಆಮೇಲೆ ನೋಡಿ, ಸೇನೆ ಬಗ್ಗೆ ಬಂದಾಗ ಯಾರು ರಾಜಕೀಯ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ನಾನು ಅದೇ ಹೇಳ್ತಾ ಇರೋದು, ಏನಿದ್ರು ಕೂಡ ಅವ್ರು ಹೇಳಿ, ನಮ್ಮ ಹತ್ರ ಮಾಹಿತಿ ಇದೆಯಾ ಸರ್? ಸರ್ಕಾರ ಹತ್ರ ಮಾಹಿತಿ ಇದೆ, ಆ ಮಾಹಿತಿಯನ್ನು ಕೇಳೋದ್ರಲ್ಲಿ ತಪ್ಪೇನಿದೆ? ಆಮೇಲೆ ಇವರು ಇಷ್ಟೆಲ್ಲ ಹೇಳ್ತಾರಲ್ಲ, ಇದಾದ್ಮೇಲೆ ಈ ಆಪರೇಷನ್ ಸಿಂಧೂರ್ ಆದಮೇಲೂ ಕೂಡ IMF ಇಂದ ಇವರಿಗೆ 16,000 ಕೋಟಿ ರೂಪಾಯಿ ಸಾಲ ಸಿಕ್ಕಿಲ್ವಾ? ಆ ಸಾಲದಿಂದ ಏನು ಮಾಡ್ತಾರೆ ಇವರು? ಭಯೋತ್ಪಾದನೆ ಬೆಳೆಸೋದು. ಅವ್ರೇನು ಉದ್ಯೋಗ ಸೃಷ್ಟಿ ಮಾಡ್ತಾರೆ ಪಾಕಿಸ್ತಾನದವರು? ವಿ ಇವನ್ ಫೇಲ್ ಟು ಬ್ಲಾಕ್ ಅ ಲೋನ್. ಆ ಲೋನನ್ನು ಕೂಡ ಬ್ಲಾಕ್ ಮಾಡೋಕ್ಕಾಗಿಲ್ಲ ನಮ್ಮ MEAದವರು, NSAದವರು, ಪ್ರಧಾನಮಂತ್ರಿಯವರು. ಸೊ ಏನೇನು ಆಗ್ತಾ ಇದೆ, ಹೇಗಾಗ್ತಾ ಇದೆ ಜನರಿಗೆ ತಿಳಿಸ್ಲಿ. ಇಟ್ ಈಸ್ ಮ್ಯಾಟರ್ ಆಫ್ ಬೋತ್ ಡಿಗ್ನಿಟಿ ಆಫ್ ದ ಕಂಟ್ರಿ ಅಲ್ವಾ? ಸರ್, ಇದನ್ನು ಪ್ರಶ್ನೆ ಮಾಡಿದಂಥ ಕೋಟಿ ಎಷ್ಟೋ 100 ಕೋಟಿ ಖರ್ಚು ಮಾಡಿ ವಿದೇಶದ ಪ್ರವಾಸ ಎಲ್ಲ ಮಾಡಿದ್ರು, ವಿಶ್ವಗುರು ಅಂತೆಲ್ಲ ಹೇಳಿದ್ರು. ಈಗ ಟ್ರಂಪ್ ಅವ್ರು ಏನು ಸರ್, ಯಾವುದೇ ಒಂದು ಈಗ ಟ್ಯಾರಿಫ್ ಬಗ್ಗೆ ಹೇಳಿದ್ರು ಸರ್, 0% ಟ್ಯಾರಿಫ್ ಕೊಟ್ಬಿಟ್ಟಿದ್ದಾರೆ ನಮಗೆ ಅಂತ ಅವರೇ ನೋಡಿ ಇವರೇ, ನಾನು ಹೇಳಿಲ್ವಾ, ಇವ್ರದ್ದೆಲ್ಲ ಹಿಂದೂ ಹೃದಯ ಸಾಮ್ರಾಟ್, ವಿಶ್ವಗುರು, ಇದೆಲ್ಲನೂ ಕೂಡ ಟೈಟಲ್ಗಳು ಇವರೇ ಕೊಟ್ಕೊಂಡಿರೋದು. ಈಗ ಪಾಕಿಸ್ತಾನ ಜೊತೆ ಓಪನ್ ಆಗಿ ಟರ್ಕಿ ಬಂತು, ಚೈನಾ ಬಂತು, ನಮ್ಮ ಜೊತೆ ಒಬ್ಬರನ್ನ ಬಂತ್ರ ಹೇಳಿ ಒಫಿಷಿಯಲಿ? ಲೆಟ್ ಅಸ್ ಬಿ ಆನೆಸ್ಟ್. ಇವರು 100 ದೇಶಗಳನ್ನು ಪ್ರವಾಸ ಮಾಡಿದ್ರು. ಒಂದು ಏನಿಲ್ಲ ಅಂದರೂ ಒಂದು ಎಲ್ಲ 100 ರಾಷ್ಟ್ರಪತಿಗಳನ್ನು, ಪ್ರಧಾನಮಂತ್ರಿಗಳನ್ನು ಅಪ್ಕೊಂಡ್ರು. ಒಬ್ಬರನ್ನ ಒಫಿಷಿಯಲ್ ಆಗಿ ಪಾಕಿಸ್ತಾನಿಗೆ ಕಂಡೆಮ್ ಮಾಡಿದ್ರ, ಒಬ್ಬರನ್ನ ಒಫಿಷಿಯಲ್ ಆಗಿ ನಮ್ಮ ಬೆಂಬಲಕ್ಕೆ ನಿಂತ್ರ. ಏನಿದು ಜಾತ್ರೆ, ಹುಚ್ಚರ ಜಾತ್ರೆ ನಡೆದಿದೆ. ಬಾಯ್ಕಾಟ್ ಟರ್ಕಿ, ಬಾಯ್ಕಾಟ್ ಅಜರ್ಬೈಜಾನ್ ಅಂದ್ಬಿಟ್ಟು. ಈಗ ನಿನ್ನೆ ಅಮೇರಿಕಾದವರು ಟರ್ಕಿಗೆ 300 ಮಿಸೈಲ್ ಕೊಟ್ಟಿದ್ದಾರೆ. ಆದರೆ ಇವಾಗ ಬಾಯ್ಕಾಟ್ ಅಮೇರಿಕಾ ಆಗಬೇಕಲ್ಲ. ನೀವು ಮೇಕ್ ಇನ್ ಇಂಡಿಯಾ ಸ್ಟಾಪ್ ಮಾಡಿ ಅಂತ ಆ್ಯಪಲ್ ಅವರಿಗೆ ಇವರು ಸಲಹೆ ಕೊಟ್ಟಿದ್ದಾರೆ. ಬಾಯ್ಕಾಟ್ ಟ್ರಂಪ್ ಮಾಡ್ತಾರಾ? ಇವರು ಧೈರ್ಯ ಇದೆಯಾ? ಚೈನಾ ಅವರು
ನಿಮ್ಮ ಏನು ಪಾಕಿಸ್ತಾನಿಗೆ ಬೆಂಬಲ ಕೊಡು, ಬಾಯ್ಕಾಟ್ ಚೈನಾ ಮಾಡ್ತೀರಾ? ಏನಂದ್ರು ನಿಮ್ಮ ಜೈಶಂಕರ್ ಅವರು ಚೈನಾ ಜೊತೆ ಯಾಕ್ರಿ ಯುದ್ಧ ಮಾಡಲ್ಲ ಅಂತ ಕೇಳಿದಾಗ ಅವ್ರು ನಮ್ಗಿಂತ ದೊಡ್ಡವ್ರಿ, ನಾವು ಮಾಡೋಕ್ಕಾಗುತ್ತಾ ಅಂತ ಹೇಳಿದ್ರು. ನೆನಪಿದ್ಯಾ? ಅಫಿಷಿಯಲ್ ಸ್ಟೇಟ್ಮೆಂಟ್. ಇದು ಅವ್ರ ಸಾಮರ್ಥ್ಯ. ಸೊ ಇದೆಲ್ಲ ಟೈಟಲ್ಗಳು ಏನು ಕೊಡ್ತಾರೆ, ವಿಶ್ವಗುರು ಇರ್ಬೋದು, ಹಿಂದೂ ಹೃದಯ ಸಾಮ್ರಾಟ್ ಇರ್ಬೋದು, ಇದೆಲ್ಲನೂ ಅವರ ಒಂದು ಪದ್ಧತಿ. ಹೆಂಗೆ ವೀರ್ ಸಾವರ್ಕರಿಗೆ ವೀರ್ ಟೈಟಲ್ ಸಿಕ್ಕಿದೆ ಅಲ್ಲ, ಅವ್ರಿಗೆ ಇನ್ನೂ ಗೊತ್ತಿಲ್ಲ ವೀರ್ ಸಾವರ್ಕರ್ಗೆ ವೀರ್ ಟೈಟಲ್ ಯಾರು ಕೊಟ್ಟಿದ್ದಂತ ಅವರಿಗೆ ಗೊತ್ತಿಲ್ಲ. ಹಂಗೆ ಇವರೇ ಸ್ವಯಂ ಘೋಷಿತ ವಿಶ್ವಗುರುಗಳು, ಸ್ವಯಂ ಘೋಷಿತ ಹಿಂದೂ ಹೃದಯ ಸಮ್ರಾಟ್ಗಳು, ಇದೆಲ್ಲ ಒಂದು 100 ಟೈಟಲ್ ಇದೆ ಅವರಿಗೆ. ವಿಕಾಸ್ ಪುರುಷು ಎಲ್ಲ ಇವರೇ ತಾನೇ ಕೊಟ್ಕೊಂಡಿರೋ. ಯಾರಾದರೂ ಬೇರೆಯವ್ರು ಹೇಳಿರೋದು ಕೇಳಿದ್ದೀರಾ ನೀವು? ಸರ್, ಇದನ್ನು ಪ್ರಶ್ನೆ ಮಾಡಿದಂಥ ಎಲ್ಲ ಕಾಂಗ್ರೆಸ್ ನಾಯಕರನ್ನ ಆಸ್ಪತ್ರೆಗೆ ಸೇರಿಸಬೇಕು ಅನ್ನುವಂಥ ರೀತಿಯ ಟೀಕೆಗಳು ಬಿಜೆಪಿ ನಾಯಕರಿಂದ. ಅವ್ರು ಯಾವಾಗಲೂ ಇದೇ ಹೇಳೋದಲ್ಲ ಇವರೇ. ಅವ್ರಿಗೇನು ಕೆಲಸ ಇದೆ ಬಿ ಜೆ ಪಿಯವರಿಗೆ? ಇಲ್ಲಿ ನಾವು ಕೇಳಿರೋ ಒಂದು ಪ್ರಶ್ನೆ ಬಂಡತನದಿದೆಯಾ, ಅಥವಾ ಇಲ್ಲಾಜಿಕಲ್ ಇದೆಯಾ, ಅಥವಾ ದೇಶದ ವಿರುದ್ಧ ಇದೆಯಾ, ದೇಶದ ಪ್ರಜೆಗಳ ವಿರುದ್ಧ ಇದೆಯಾ? ಇವರಿಗೆ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ಆಸ್ಪತ್ರೆಗೆ ಸೇರಬೇಕು ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಹೇಳಿ? ಈಸ್ ಎನಿ ಆಫ್ ದ ಕ್ವೆಶ್ಚನ್ಸ್ ದಟ್ ವಿ ಹ್ಯಾವ್ ಪೋಸ್ಡ್ ಈಸ್ ಇಲ್ಲಾಜಿಕಲ್ ಆ್ಯಂಡ್ ಅಗೇನ್ಸ್ಟ್ ದ ಕಂಟ್ರಿ ಇಂಟ್ರೆಸ್ಟ್? ಇವರೇನಂತಾರೆ, ಈಗ ಬಿ ಜೆ ಪಿಯವ್ರು ತಿರಂಗ ಯಾತ್ರೆ ಹೋಗಿದಾರಲ್ಲ, ದಯವಿಟ್ಟು ಆ ವೇದಿಕೆಗಳಿಂದ ಹೇಳಬೇಕು, ಯಾಕೆ ಟ್ರಂಪ್ ಅವರು ನಮ್ಮ ವಿದೇಶಿ ನೀತಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾಕೆ ಅವರು ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾಕೆ ಅವರು ಸೀಸ್ ಫೈರ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಲಿ, ಅಲ್ಲನ ಉತ್ತರ ಕೊಡಲಿ. ಇದ್ರೆ ಪಾರ್ಲಿಮೆಂಟನ್ನು ಕರೀರಿ. ಪಾರ್ಲಿಮೆಂಟ್ ಕರೆಯೋಕೆ ಇಷ್ಟ ಇಲ್ಲ ಅಂದರೆ ಒಂದು ಓಪನ್ ನ್ಯೂಟ್ರಲ್ ಪ್ರೆಸ್ ಕಾನ್ಫರೆನ್ಸನ್ನು ಮಾಡಲಿ. ಅದನ್ನು ಮಾಡೋಕ್ಕೆ ತಾಕತ್ತಿಲ್ಲ ಇವರಿಗೆ. ಮತ್ತು ನಾವೇನಾದರೂ ಕೇಳಿದ್ರೆ ಹುಚ್ಚ ಆಸ್ಪತ್ರೆಗೆ ಸೇರಬೇಕು, ಅದೇ ಅಟೆನ್ಷನ್ ಡೈವರ್ಷನ್ನು. ಬರಲಿ, ಬೇಕಾದರೆ ಒಂದು ಡಿಬೇಟಿಗೆ ಬರಲಿ. ನೋಡಿ ಇವರೇ, ರಾಹುಲ್ ಗಾಂಧಿ ಅವ್ರ ಮೇಲೆ 20-40 ಕೇಸ್ ಹಾಕವ್ರೆ ಆಗಲೇ. ಅವ್ರಿಗೆ ಏನು ಫರಕ್ ಬೀಳಲ್ಲ, ಮಾಡಲಿ. ಈಗ ಭಾರತ್ ಜೋಡೋ ಯಾತ್ರೆ ಮಾಡಿದ್ರಲ್ಲ, ಓಪನ್ ಆಗಿ ರಾಹುಲ್ ಗಾಂಧಿ ಅವರು ಪಬ್ಲಿಕ್ ನಡುವೆ ಮಾಡಿದ್ರು. ಕಾರ್ಮಿಕರ ನಡುವೆ, ರೈತರ ನಡುವೆ, ಯುವಕರ ನಡುವೆ, ಮಹಿಳೆಯರ ನಡುವೆ ಅವ್ರು ಹೇಳಿದ್ದೆಲ್ಲ ಕೇಳ್ಕೊಂಡು ಹೋದ್ರಲ್ಲ. 10-20 ಸಾವಿರ ಕಿಲೋಮೀಟ್ರು ಮಾಡೋಕ್ಕಾಗ್ತದ? ಬಿ ಜೆ ಪಿ ಒಬ್ಬ ನಾಯಕ ಮಾಡಿಬಿಡ್ಲಿ ನೋಡೋಣ. ಕಾಶ್ಮೀರಿಂದ ಕನ್ಯಾಕುಮಾರಿ ನಡೆದ್ಬಿಡ್ಲಿ ನೋಡೋಣ. ಜನ ಕಲ್ಲೊಡಿತಾರೆ ಅವ್ರು ಮಾಡಿರೋದು ಕಳೆದ 10 ವರ್ಷದಿಂದ.